ಹಾಯ್ ಹಲೋ ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ ಹೆಂಗದಿರಿ ನೀವೆಲ್ಲ. ಇವತ್ತು ನಿಮಗೆ ನಾನು ಒಂದು ರೈಸ್ ರೆಸಿಪಿ ಹೇಳ್ತೀನಿ. ಈ ರೈಸ್ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ, ಅಗದಿ ಕಡಿಮೆ ಟೈಮ್ ಒಳಗೆ ಆಗ್ತೈತೆ ನೋಡ್ರಿ. ಇದು ಟೇಸ್ಟ್ ಮಾತ್ರ ಅಷ್ಟು ಮಸ್ತ್ ಆಗ್ತೈತಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಡೀರಿ ಇನ್ನು ಈ ರೈಸ್ ಮಾಡೋದು ಹೆಂಗಂತ ನೋಡೋಣ. ಈ ರೈಸಿಗೆ ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಖಾರದ ಕಲ್ಲಿನಾಗ ನಾನು 10ರಿಂದ 15 ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ಬೆಳ್ಳುಳ್ಳಿದು ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಫ್ರೆಶ್ ಇರುವಂಥ ಕರಿಬೇವು ಹಾಕ್ಕೊಳಕತ್ತೀನಿ ನೋಡಿರಿ. ಆಮೇಲೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಟೇಸ್ಟ್ ನೋಡಿ ಆಮೇಲೆ ಮತ್ತೆ ಬೇಕಾದ್ರೆ ಹಾಕ್ಕೋಬೋದು. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. 2 ಸ್ಪೂನಷ್ಟು ಕೆಂಪು ಖಾರ ಹಾಕ್ಕೊಂಡೀನಿ. ನಿಮ್ಗೆ ಕೆಂಪು ಖಾರ ಬೇಡ ಅಂತಂದ್ರೆ 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ರಿ, ಅದು ಟೇಸ್ಟ್ ಚಲೋ ಬರ್ತೈತಿ. ನೆಕ್ಸ್ಟ್ ಸಣ್ಣ ಸೈಜಿನ 2 ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿ ದೊಡ್ಡ ಇದ್ದು ಅಂತಂದ್ರೆ ಅವನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊರಿ. ಆಮೇಲೆ ಇದನ್ನು ಪೇಸ್ಟ್ ಮಾಡಬೇಕಲ್ಲ, ಉಳ್ಳಾಗಡ್ಡಿ ಲಘು ಸಣ್ಣ ಆಗಲಿಲ್ಲ ಅಂತಂದ್ರೆ ಪೀಸ್ ಮಾಡಿನೂ ಹಾಕ್ಕೋಬೋದು. ಈಗ ಅಷ್ಟು ಇಂಗ್ರೀಡಿಯೆಂಟ್ಸನ್ನು ಕೂಡಿಸಿ ಚಲೋ ತಂಗಿ ಕುಟ್ಟಿ ಸಣ್ಣ ಮಾಡಬೇಕು. ಆಮೇಲೆ ನಿಮ್ಮ ಅಂತೇಲಿ ಇಂಥ ಖಾರದ ಕಲ್ಲು ಇಲ್ಲ ಅಂತಂದ್ರೆ ನೀವು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೋಬೋದು. ಇದನ್ನ ಅದರ ಮಿಕ್ಸರ್ ಜಾರ್ ಒಳಗೆ ಪೇಸ್ಟ್ ಮಾಡೋ ಮುಂದೆ ಆದಷ್ಟು ನೀರು ಹಾಕ್ಲಾರ್ದ ಪೇಸ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಲ್ಲ, ಈ ಮಸಾಲೆ ಬೇಗ ಬೇಗ ಸಣ್ಣ ಆಗ್ತೈತಿ. ಆಮೇಲೆ ನಾವು ಏನಾರು ಅಡುಗೆ ಮಾಡುವಾಗ ಹಿಂಗೆ ಫ್ರೆಶ್ಶಾಗಿ ಮಸಾಲೆ ಯಾರದ ಅಡುಗೆ ಮಾಡಿದ್ರೆ ಅದರದ್ದು ಟೇಸ್ಟ್ ಮಸ್ತ್ ಇರ್ತೈತೆ ನೋಡಿರಿ. ಈ ಖಾರದ ಕಲ್ಲೊಳಗೆ ಏನಾರ ಮಸಾಲೆ ಯಾರದ್ರೆ ಅದ್ರದ್ದು ರುಚಿನೇ ಬೇರೆ ಇರ್ತೈತಿ. ಇವತ್ತು ನಾನು ಹೇಳುವಂಥ ರೈಸ್ ರೆಸಿಪಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ, ಟೇಸ್ಟ್ ನಿಮಗೆ ಗೊತ್ತಾಗ್ತೈತಿ. ಮನೆಯೊಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಈ ರೈಸ್ ಮಾಡಕತ್ತೀನಿ. ಜಾಸ್ತಿ ಯಾವ ಮಸಾಲಾನೂ ಯೂಸ್ ಮಾಡಿಲ್ಲ ನೋಡಿರಿ. ಈ ಮಸಾಲೆ ಇಷ್ಟು ಸಣ್ಣ ಆಗೋವರೆಗೂ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಪೂರ್ತಿ ಸಣ್ಣ ಆಗಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಈ ಮಸಾಲ ಒಂದು ಸ್ವಲ್ಪ ತರಿಯಾಗಿ ಇದ್ರೆ ನಡಿತೈತಿ, ಯಾಕಂದ್ರೆ ಉಳ್ಳಾಗಡ್ಡಿ ಅದು ಇರ್ತೈತಲ್ಲ ನೋಡಿರಿ. ಈ ಟೆಕ್ಸ್ಚರ್ ಬರೋ ಮಟ್ಟ ಸಣ್ಣ ಮಾಡ್ಕೊರಿ. ನೆಕ್ಸ್ಟ್ ಅಷ್ಟು ಮಸಾಲೆನೂ ಒಂದು ಸಣ್ಣದೊಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈ ಮಸಾಲೆ ತೆಗ್ದಿಂದ ಉಳ್ದಿದ್ದ ಕಲ್ಲೊಳಗೇನು ಉಳ್ಕೊಂಡಿರ್ತೈತಲ್ಲ ಆ ಮಸಾಲೆ, ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸೈಡ್ ಇಟ್ಕೊರಿ. ಆಮೇಲೆ ಒಗ್ಗರಣೆ ಒಳಗೆ ಹಾಕ್ಕೊಳ್ಳೋಣ ಅಂತ. ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೊಳಕತ್ತೀನಿ ನಾನು. ಆಯಿಲ್ ಒಂದು ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಸಿಡ್ದಿಂದ ನೆಕ್ಸ್ಟ್ 2ರಿಂದ 3 ಸ್ಪೂನಷ್ಟು ಶೇಂಗಾ ಹಾಕ್ಕೊಳಕತ್ತೀನಿ. ಶೇಂಗಾ ಹಾಕಿಂದ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಶೇಂಗಾನ ಹುಡ್ಕೊರಿ. ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡ್ರೆ ಶೇಂಗಾ ಹೊತ್ತು ಹೋಗ್ಬಿಡ್ತಾವೆ, ಚಲೋ ಫ್ರೈ ಆಗೋದಿಲ್ಲ ನೋಡಿರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಶೇಂಗಾದ. ನೆಕ್ಸ್ಟ್ ಕರಿಬೇವು ಹಾಕ್ಕೊಳಕತ್ತೀನಿ ನಾನು. ಇದ್ರೊಳಗೆ 8ರಿಂದ 10 ಕರಿಬೇವಿನ ಎಲೆ ಐತಿ. ಕರಿಬೇವು ನೋಡ್ರಿ ಚಲೋ ಫ್ರೈ ಆಗೈತಿ. ನೆಕ್ಸ್ಟ್ ಖಾರದ ಕಲ್ಲೊಳಗೆ ಕುಟ್ಕೊಂಡಂತ ಮಸಾಲೆ ಹಾಕ್ಕೊಳಕತ್ತೀನಿ. ಈ ಮಸಾಲೆ ಹಾಕಿಂದ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಲೋ ಫ್ರೈ ಮಾಡ್ಕೋಬೇಕು ಇದನ್ನು. ಯಾಕಂದ್ರೆ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಹಸಿದ ತೊಗೊಂಡಿರ್ತೈತಲ್ಲ, ಹಸಿ ವಾಸನೆ ಒಂದು ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ. ಹಿಂಗೆ ಮಿಕ್ಸ್ ಮಾಡ್ಕೊಂತನ ಫ್ರೈ ಮಾಡಿರಿ, ಅಂದ್ರೆ ಹಸಿ ವಾಸನೆ ಹೋಗ್ತೈತಿ ನೋಡಿರಿ. ಇದು ಫ್ರೈ ಆಗೈತಿ. ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ಕೊಳಕತ್ತೀನಿ. ಆಮೇಲೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೋತೀನಿ ನಾನು. ನೆಕ್ಸ್ಟ್ ಲಿಂಬೆಹಣ್ಣು ಹಿಂಡ್ಕೊಳತ್ತೀನಿ. ಲಿಂಬೆಹಣ್ಣು ಹಾಕ್ರಿ, ಟೇಸ್ಟ್ ಭಾಳ ಚಲೋ ಬರ್ತೈತಿ ಈ ರೈಸ್. ಲಿಂಬೆಹಣ್ಣು ಹಾಕಿಂದ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದ್ರೊಳಗೆ ಆಗಲೇ ಏನು ಖಾರದ ಕಲ್ಲೊಳಗೆ ಮಸಾಲ ಹರ್ಕೊಂಡಿದ್ನಲ್ಲ, ಲಾಸ್ಟಿಗೆ ಆ ಕಲ್ಲು ತೊಳೆದಿಂದ ಏನು ನೀರು ಬರ್ತೈತಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಮಸಾಲ ಅಂಶ ಇರ್ತೈತಿ. ಅದಕ್ಕೆ ಆ ನೀರು ಸೈಡ್ ಇಡ್ರಿ ಅಂತ ಹೇಳಿದೆ. ಆ ನೀರನ್ನು ನಾನು ಇದ್ರೊಳಗೆ ಹಾಕ್ಕೊಳಕತ್ತೀನಿ. ಈ ನೀರು ಹಾಕಿದ ಕೂಡಲೇ ಒಂದು ಸ್ವಲ್ಪ ಮೆತ್ತಗಾಗ್ತೈತಿ ನೋಡಿರಿ. ಈ ರೀತಿ ಹಿಂಗೆ ಗಟ್ಟಿಯಾಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ರೈಸ್ ಹಾಕ್ಕೊಳ್ಳೋಣಂತ. ನಾನಿಲ್ಲ 2 ಬೌಲ್ನಷ್ಟು ರೈಸ್ ಹಾಕ್ಕೊಳಕತ್ತೀನಿ. ರೈಸ್ ಆದಷ್ಟು ಉದುರಾಗೇನ ಮಾಡ್ಕೊರಿ, ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರೈಸ್ ಮೆತ್ತಗಾಯ್ತು ಅಂತಂದ್ರೆ ಮಸಾಲ ಚಲೋ ಕಂಬೈನ್ ಆಗೋದಿಲ್ಲ ರೈಸ್ ಜೊತೆ, ಆಮೇಲೆ ತಿನ್ನಕ್ಕೂ ಅಷ್ಟು ಟೇಸ್ಟ್ ಹತ್ತೋದಿಲ್ಲ. ಫಸ್ಟ್ 2 ಬೌಲ್ನಷ್ಟು ರೈಸ್ ಹಾಕಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೋತೀನಿ. ಅಕಸ್ಮಾತ್ ಮಸಾಲ ಜಾಸ್ತಿ ಅನಿಸ್ತಂದ್ರೆ ಇನ್ನೂ ಒಂದು ಅರ್ಧ ಬೌಲ್ನಷ್ಟು ಎಕ್ಸ್ಟ್ರಾ ರೈಸ್ ಹಾಕ್ಕೋತೀನಿ ನೋಡಿರಿ. ಅರ್ಧ ಬೌಲ್ನಷ್ಟು ಎಕ್ಸ್ಟ್ರಾ ರೈಸ್ ಹಾಕ್ಕೊಂಡು ಚಲೋ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಆನನ್ನು ಇರಲಿ, ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಫ್ರೈಡ್ ರೈಸ್ ಹೆಂಗೆ ಹುರಿತೇವಲ್ಲ ಹಂಗೆ ಈ ರೈಸನ್ನು ಹುರ್ಕೋಬೇಕು ನಾವು. ನೆಕ್ಸ್ಟ್ ನಾನು ಈ ರೈಸ್ ಟೇಸ್ಟ್ ನೋಡ್ತೀನಿ. ಇನ್ನೊಂದು ಸ್ವಲ್ಪ ಉಪ್ಪು, ಲಿಂಬೆಹಣ್ಣು ಇಲ್ಲ ಎಕ್ಸ್ಟ್ರಾ ಸಕ್ಕರೆ ಬೇಕಂದ್ರೆ ಸೇರಿಸ್ಕೋಬೋದು. ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಕತ್ತೈತಿ, ಅದಕ್ಕೆ ಅರ್ಧ ಸ್ಪೂನ್ಕಿನ್ನ ಕಡಿಮೆ ಉಪ್ಪು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೋತೀನಿ. ಇದನ್ನ ಕಂಟಿನ್ಯೂ ಆಗಿ ಹಿಂಗೆ ಫ್ರೈ ಮಾಡ್ಕೊತಾನೆ ಇರ್ಬೇಕು, ಅಂದ್ರೆ ಈ ರೈಸ್ ಚಲೋ ಟೇಸ್ಟ್ ಬರ್ತೈತೆ ನೋಡಿರಿ. ಸೊ ನೆಕ್ಸ್ಟ್ ಸಣ್ಣಗೆ ಹೆಚ್ಕೊಂಡಂಥ ಫ್ರೆಶ್ ಇರೋಂಥ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ಫೈನಲ್ ಆಗಿ. ಇದನ್ನ ಹಾಕಿಂದ ಫೈನಲ್ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಮಸ್ತ್ ಟೇಸ್ಟಿ ಇರುವಂಥ ರೈಸ್ ರೆಡಿ ಆಗ್ತೈತೆ ನೋಡಿರಿ.
ಮನೆಯೊಳಗನೆ ಈಸಿಯಾಗಿ ಅವೈಲೇಬಲ್ ಇರುವಂಥ ಇಂಗ್ರೀಡಿಯೆಂಟ್ಸ್ ಇರ್ತಾವಲ್ರಿ. ಬೆಳ್ಳುಳ್ಳಿ, ಕೆಂಪು ಖಾರ ಮತ್ತು ಉಳ್ಳಾಗಡ್ಡಿ ಎಲ್ಲರ ಮನೆಯೊಳಗೂ ಇದ್ದೇ ಇರ್ತಾವೆ. ಇವನ್ನ ಅಷ್ಟು ಹಾಕಿ ನಾನು ಇವತ್ತು ಮಸ್ತ್ ಟೇಸ್ಟಿ ಇರುವಂಥ ರೈಸ್ ರೆಸಿಪಿ ಹೇಳೀನಿ. ಆಮೇಲೆ ನಿಮ್ಮ ಮಕ್ಕಳದ ಸ್ಕೂಲ್ ಟಿಫಿನ್ ಬಾಕ್ಸ್ ಒಳಗೆ ಏನು ಹಾಕ್ಬೇಕು ಇವತ್ತು ಅಂತ ನೀವು ಕನ್ಫ್ಯೂಸ್ ಆಗಿದ್ರೆ ವಿಚಾರ ಮಾಡಕತ್ರ ಈ ರೈಸ್ ರೆಸಿಪಿ ಮಾಡಿರಿ. ಅವ್ರಿಗೆ ಟಿಫಿನ್ ಬಾಕ್ಸ್ ಒಳಗೆ ಹಾಕ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮಕ್ಳು. ಸೊ ನೀವು ಈ ರೈಸ್ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ. ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಹೆಂಗಾಗೈತಿ ಅಂತಂದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.